ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಅತ್ತೂರ್ ಲೇಕಿಗೆ ಬಂದೆ. ಲಾಸ್ಟ್ ವ್ಲಾಗಲ್ಲಿ ನಾನೊಂದು ಡೈರಿಗೆ ಹೋಗಿದ್ದೆ. ಡೈರಿಗೆ ಹೋದ ನಂತರ ಕೊಟ್ರೇಶ್ ನನ್ನನ್ನು ಅತ್ತೂರ್ ಲೇಕಿಗೆ ತಗೊಂಡು ಬಂದರು. ಈ ಲೇಕ್ ಈ ಏರಿಯಾಗೆ ತುಂಬ ಫೇಮಸ್ ಅಂತೆ. ಫೇಮಸ್ ಯಾಕೆ ಅಂತೇಳಿ ನೀವು ಕೇಳ್ಬೋದು. ನಾನು ಹೋಗ್ತಾ ಹೋಗ್ತಾ ಇದರ ಇಂಪಾರ್ಟೆನ್ಸ್, ಇದರ ನೀರು ಏನು ಮಾಡ್ತಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯಿತಾ. ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಆಯಿತಾ. ಈ ಅತ್ತೂರ್ ಲೇಕ್ ನೋಡ್ಲಿಕ್ಕೆ ಎಷ್ಟು ಪ್ರಶಾಂತವಾಗಿದೆ ಅಲ್ಲ, ಅಷ್ಟೇ ಬೆಸ್ಟ್ ಪ್ಲೇಸ್ ಆಯ್ತಾ ನಡಿಲಿಕ್ಕೆ. ಯಾಕಂದ್ರೆ ಇಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಯಾವ ಗಾಡಿಯ ಹಾರ್ನ್ ಇಲ್ಲ, ಯಾವುದು ಶಬ್ದನೂ ಇಲ್ಲ, ಖಾಲಿ ಬರ್ಡ್ಸ್ದು ಚಿಲಿಪಿಲಿ ಶಬ್ದ ಹಾಗೂ ನೀರಿನ ಶಬ್ದ. ನೀರಿನ ಶಬ್ದ ಎಷ್ಟು ಮನಸ್ಸಿಗೆ ಪ್ರಶಾಂತ ತರ್ತದಂತ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದಂತ ನೆನೆಸ್ತೇನೆ. ಈ ನೀರನ್ನು ನೋಡ್ತಾ ನಡೆಯುವುದೇ ಒಂದು ಮಜಾ. ನನಗೆ ಕೊಟ್ರೇಶ್ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳಿದರು. ಈ ನೀರನ್ನು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರೆ, ಆದರೆ ಡೈರೆಕ್ಟ್ ಯೂಸ್ ಮಾಡೋದಿಲ್ಲ. ಇದನ್ನು ಫಿಲ್ಟರ್ ಮಾಡಿ ನಂತರ ಅಗ್ರಿಕಲ್ಚರ್ಗೆ ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಕೊಡ್ತಾರೆ. ಇವಾಗ ಇದನ್ನ ಪ್ಯೂರಿಫೈ ಮಾಡಲಿಕ್ಕೆ STP ಅಂತ ಪ್ಲಾಂಟ್ ಹಾಕ್ತಾರೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ಬಿಟ್ಟು. ಈ ವಾಟರ್ನೆಲ್ಲ ಕಂಪ್ಲೀಟ್ ಏನು ಮಾಡ್ತಾರೆ, ಪ್ಯೂರಿಫೈ ಮಾಡಿಬಿಟ್ಟು ಅದನ್ನ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಅಥವಾ ಯಾವುದಕ್ಕೆ ಸೊ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರೆ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅಂದ್ಬಿಟ್ಟು ಅಲ್ಲಿ ಇದೆ, ಬಂದು ಹೊಸದಾಗಿ ಆಗ್ತಾ ಇದೆ. ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನು ಇದೆನಾ? ಆಗ್ತಾ ಇದೆ, ನಿನ್ನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಓಕೆ ಓಕೆ ಓಕೆ. ಹೇಳ್ತಾರೆ ನಾಲೆಜ್ ಎಲ್ಲ ಕಡೆ ಇರ್ತದೆ, ನಾವು ಅಬ್ಸಾರ್ಬ್ ಮಾಡಬೇಕು ಅಷ್ಟೇ. ಕೊಟ್ರೇಶ್ನು ಹಾಗೆ ಒಂದು ನಾಲೆಜ್ ಬಾಕ್ಸ್ ಅಂತ ಹೇಳ್ಬೋದು. ಅವರಿಗೆ ತುಂಬಾ ನಾಲೆಜ್ ಇದೆ ಇದರ ಬಗ್ಗೆ, ಹಾಗೂ ಕುತೂಹಲನೂ ಇದೆ ಗೊತ್ತಾಗ್ಲಿಕ್ಕೆ, ಕಲೀಲಿಕ್ಕೆ, ಹಾಗೂ ಆ ನಾಲೆಜ್ ಅನ್ನು ಶೇರ್ ಮಾಡ್ಲಿಕ್ಕೆ. ನಾಲೆಜ್ ಶೇರ್ ಮಾಡೋದೇ ದೊಡ್ಡ ಅಲ್ಲ, ಈ ಕಾಲದಲ್ಲಿ ಯಾರು ಶೇರ್ ಮಾಡ್ತಾರೆ? ಇದೇ ಆ ಸಿವರೇಜ್ ಟ್ರೀಟಿಂಗ್ ಪ್ಲಾಂಟ್ ಆಯ್ತಾ. ಹಂಗೆ 5 mld ಇದು ಬಂದ್ಬಿಟ್ಟು 5 mld. ಓಕೆ, 5 mld ಅಂದ್ರೆ 5 ಮಿಲಿಯನ್ ಲೀಟರ್ಸ್. 5 ಮಿಲಿಯನ್ ಲೀಟರ್ ಪರ್ ಡೇ ಅಂತ. ಓಕೆ. ಈ ಪ್ಲಾಂಟ್ ಅಲ್ಲಿ 5 ಮಿಲಿಯನ್ ಲೀಟರ್ಸ್ ನೀರು ಪ್ಯೂರಿಫೈ ಆಗ್ತದೆ ಪ್ರತಿ ದಿನ. ಈ ಟ್ಯಾಂಕ್ ಬಗ್ಗೆ ಎಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಇದನ್ನು ಕೆಳಗಿಂದ ಕಟ್ಟುವುದಲ್ಲ, ಇದನ್ನು ಮೇಲಿಂದ ಎಕ್ಸ್ಕವೇಷನ್ ಮಾಡಿಕೊಂಡು ಕಟ್ಟಿಕೊಂಡೇ ಹೋಗ್ತಾರೆ, ಕಾಂಕ್ರೀಟ್ ಹಾಕಿಕೊಂಡು ಕಟ್ಟಿಕೊಂಡು ಹೋಗ್ತಾರೆ. ಇದು ವಿಷಯ ನಂಗೆ ಗೊತ್ತಿಲ್ಲದ ವಿಷಯ ಆಯ್ತಾ. ಅದಕ್ಕೆ ನಾನು ನೆನ್ಸಿದೆ ನಿಮ್ಗೆಲ್ಲ ಸಹ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ನಿಮ್ಗೆಲ್ಲ ಹೇಳುವ ಅಂತಲೇ ಆಯ್ತು ನಂಗೆ. ನಡೀತಾ ನಡೀತಾ ಒಂದು ಬೋರ್ಡ್ ಫ್ರೀ ಅಂತ ಕಂಡಿತು. ಫ್ರೀ ಅಂತ ನೋಡಿದ್ರೆ ನಾವು ಬಿಡ್ತೇವಾ? ಫ್ರೀ ಕೊಲೆಸ್ಟ್ರಾಲ್ ಟೆಸ್ಟ್ ಅಂತೇಳಿ ಇತ್ತು. ಆದ್ರೆ ನಂಗೆ ನಂದು ಶುಗರ್ ಟೆಸ್ಟ್ ಹಾಗೂ ಥೈರಾಯ್ಡ್ ಟೆಸ್ಟ್ ಆಗ್ಲಿಕ್ಕೆ ಇತ್ತು. ಅದ್ರ ಜೊತೆ ಕೆಲವು ಲಿವರ್, ಹಾರ್ಟ್ ಅದನ್ನ ಸಹ ಚೆಕ್ ಮಾಡ್ತಾರೆ. 1000 ಪ್ಯಾಕೇಜಲ್ಲಿ ಇದೆಲ್ಲ ಬರುತ್ತೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ಓಕೆ ಫೈನ್, ನೋಡುವ ಒಳಗೆದು ಹವಾಮಾನ ಹೇಗೆ ಉಂಟು ನೋಡುವ ಅಂತೇಳಿ ಆಯಿತು. ಅದಕ್ಕೆ ನಾನು ಹೇಳಿದೆ ಮಾಡಿ ಬಿಡುವಾಚೆ. ಇನ್ನೊಂದು ಟೆಸ್ಟ್ ಇತ್ತು 2500, ಅದು ಅಡ್ವಾನ್ಸ್ಡ್ ವಿಟಮಿನ್ D ಲೆವೆಲ್ಸ್ ಎಲ್ಲ ಟೆಸ್ಟ್ ಮಾಡೋದು ಹೇಳುದು. ಟೆಸ್ಟ್ ಮಾಡದೇ ಇರುವಾಗ ನಾವು ಸರಿ ಇರ್ತೇವೆ, ಕೆಲವೊಮ್ಮೆ ಟೆಸ್ಟ್ ರಿಪೋರ್ಟ್ ನೋಡಿಯೇ ನಮಗೆ ತಿಗಲೆ ಓಡ್ದಾಗೆ ಆಗ್ತದಲ್ಲ. ನೀವಿಲ್ಲಿ ಹೇಳ್ಬೋದು ಇಷ್ಟು ಚಿಕ್ಕ ಸೂಜಿಗೆ ಅಂತ ಹೆದರುದು ಮಾರೇವಳು. ನಾನು ಹೀಗೆ ಮಾರೆ, ಜೀವ ದೊಡ್ಡ ಆದರೆ ಸ್ವಲ್ಪ ಹೆದರಿಕೆ ಜಾಸ್ತಿ ಆಯ್ತಾ. ನನಗೆ ಸೂಜಿ ಅಂದರೆ ಸ್ವಲ್ಪ ಹೆದರಿಕೆ. ಜೀವ ದೊಡ್ಡದಿದ್ದರೂ ನನ್ನ ವೇನ್ಸ್ ಪಕ್ಕನೆ ಸಿಕ್ಕುದಿಲ್ಲ. ಈ ಸೂಜಿಯನ್ನು ನೆನೆಸಿಯೇ ನಾನು ಅರ್ಧ ಟೆಸ್ಟ್ ಮಾಡುವುದಿಲ್ಲ ನನ್ನ ಜೀವಮಾನದಲ್ಲಿ. ಆದ್ರೆ ಇಲ್ಲಿ ಮಾಡುವ ಅಂತಿಲ್ಲಿ ಆಯಿತು ನನಗೆ, ಅದಕ್ಕೆ ಮಾಡಿಬಿಟ್ಟೆ. ಒಂದು ಟೆನ್ಷನ್ ಹೋಗ್ತದಲ್ಲ, ಶುಗರ್ ಉಂಟಾ ಇಲ್ಲವಾ ಕನ್ಫ್ಯೂಷನಲ್ಲಿ ಇರೋದಕ್ಕಿಂತ ಮಾಡಿಬಿಟ್ರೆ ರಗಾಳೆ ಇಲ್ಲ. ಇದೇ ಅವ್ರದ್ದು ಭಾರಿ ಒಳ್ಳೆ ಮಾರ್ಕೆಟಿಂಗ್ ಟೆಕ್ನಿಕ್ ಆಯ್ತಾ. ಪಾರ್ಕ್ದು ನಡುವಲ್ಲಿ ಬ್ಲಡ್ ಟೆಸ್ಟ್ ಪ್ಯಾಕೇಜ್ ಎಲ್ಲ ಇಡ್ತಾರೆ. ಈಗ ಪಾರ್ಕಿಗೆ ವಾಕಿಂಗ್ಗೆ ಬರೋದು ಯಾರು? ಹೆಲ್ತ್ ಕಾನ್ಷಿಯಸ್ ಇರುವವರು. ಅವ್ರು ಗ್ಯಾರಂಟಿ ಇದು ಟೆಸ್ಟ್ ಮಾಡಿಯೇ ಮಾಡ್ತಾರಲ್ಲ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ಯಾವುದನ್ನು ಹೀಗೆ ಪ್ರಮೋಟ್ ಮಾಡೋದಿಲ್ಲ ಆಯ್ತಾ. ನನಗೆ ತುಂಬ ಪ್ರಮೋಷನ್ಸ್ಗೆ ಕಾಲ್ಸ್ ಬಂದಿದೆ ಆಲ್ರೆಡಿ, ಆದರೆ ನಾನು ಪ್ರಮೋಟ್ ಮಾಡೋದಿಲ್ಲ. ಯಾವುದು ಒಳ್ಳೆ ಅನಿಸ್ತದೆ, ಯಾವುದು ನನಗೆ ಇಷ್ಟ ಆಗ್ತದೆ ಅದನ್ನು ಖಾಲಿ ನಾನು ಪ್ರಮೋಷನ್ ಮಾಡ್ತೇನೆ. ಯಾವ ರೀತಿಯಲ್ಲಿ ಸಹ ನನಗೆ ಇನ್ಫಾರ್ಮೇಶನ್ ಕೊಟ್ಟು ಮಿಸ್ಲೀಡ್ ಮಾಡಲಿಕ್ಕೆ ಬೇಡ. ಅದರಿಂದಾಗಿ ನಾನು ಇಂಥ ಪ್ರಮೋಷನ್ಸ್ ಆಕ್ಸೆಪ್ಟ್ ಮಾಡೋದಿಲ್ಲ ಆಯ್ತಾ. ಒಳ್ಳೆ ಕಾಸ್ ಇರಲಿ, ಒಳ್ಳೆ ಪ್ರಾಡಕ್ಟ್ ಇರಲಿ, ಅದಕ್ಕೆ ನಾನು ಗ್ಯಾರಂಟಿ ಸಪೋರ್ಟ್ ಮಾಡ್ತೇನೆ. ಅನ್ವಾಂಟೆಡ್ ಪ್ರಮೋಷನ್ಸ್ ನಾನು ಡೆಫಿನೆಟ್ಲಿ ಆಕ್ಸೆಪ್ಟ್ ಮಾಡೋದಿಲ್ಲ ಹಣಗೋಸ್ಕರ. ನಡೀತಾ ನಡೆಯುವಾಗ ಇಲ್ಲಿ ಒಳ್ಳೆ ಒಂದು ಸ್ಟ್ರೆಚ್ ನೋಡಿದೆ ಆಯ್ತಾ. ಮಕ್ಕಳಿಗೆ ಆಡಲಿಕ್ಕೆ, ದೊಡ್ಡವ್ರಿಗೆ ಎಕ್ಸಸೈಸ್ ಮಾಡಲಿಕ್ಕೆ ಒಂದು ಏರಿಯಾ. ಇದು ಭಾರಿ ಒಳ್ಳೆ ಕಾನ್ಸೆಪ್ಟ್. ನಮ್ಮ ಕದ್ರಿ ಪಾರ್ಕಲ್ಲಿ ಸಹ ಹೀಗೆ ಉಂಟಾಯ್ತಾ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಪೇರೆಂಟ್ಸ್ ಹಾಗೂ ಮಕ್ಕಳಿಗೆ. ಪೇರೆಂಟ್ಸ್ಗೆ ಹೇಳಿಕ್ಕಿಲ್ಲ ಟೈಮೇ ಇಲ್ಲ ಮಾರೆ, ಎಕ್ಸಸೈಸ್ ಮಾಡಲಿಕ್ಕೆ ಟೈಮೇ ಇಲ್ಲ, ಮಕ್ಕಳಿದ್ದಾರಲ್ಲ ಅಂತ ಹೇಳಿಕ್ಕಿಲ್ಲ, ಹೇಳುವಾಗೆ ಇಲ್ಲ.
ತಾಯಿ ತಂದೆ ಎಕ್ಸರ್ಸೈಸ್ ಮಾಡುವಾಗ ಮಕ್ಕಳಲ್ಲಿ ಆಡಿಕೊಂಡಿರ್ಬೋದು. ಒಳ್ಳೆ ಕಾನ್ಸೆಪ್ಟ್. ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಸ್ಪೋರ್ಟ್ ಇನ್ವಾಲ್ವ್ ಮಾಡಿ ಆಯ್ತಾ. ನಿಮ್ಗೆ ಜಾಗ ಇದ್ರೆ, ಆಡೋ ಆಪರ್ಚುನಿಟಿ ಇದೆ, ದಯವಿಟ್ಟು ಇನ್ವಾಲ್ವ್ ಮಾಡಿ. ಅದು ನಿಮ್ಗೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡ್ತದೆ ಆಯ್ತಾ. ಇದೆಂತ ಮಾರೆ ಬಲ್ಲೆ ಅಂತ ತೋರಿಸಿದ್ದಾಳೆ ಅಂತ ಹೇಳ್ಬೇಡಿ ಮಾರೆ. ಇದೆಲ್ಲ ಪ್ಲಾಂಟ್ಸ್ ಮೇಂಟೈನ್ ಮಾಡೋದು ಕಾರ್ಪೊರೇಷನ್ ನವರು ಆಯ್ತಾ. ಈ ಡಿವೈಡರ್ ನಡುವಲ್ಲೆಲ್ಲ ಪ್ಲಾಂಟ್ಸ್ ಅನ್ನು ನಡ್ಬೇಕಲ್ಲ, ಅದನ್ನು ಮೇಂಟೈನ್ ಮಾಡ್ಬೇಕು, ಬೆಳೆಸ್ಬೇಕು, ಅದಕ್ಕೊಂದು ಏರಿಯಾ ಬೇಕಲ್ಲ. ಇದುವೇ ಆ ಏರಿಯಾ ಆಯ್ತಾ. ಇಲ್ಲಿ ಅವರು ಪ್ಲಾಂಟ್ಸ್ ಅನ್ನು ಬೆಳೆಸ್ತಾರೆ ಹಾಗೂ ಮೇಂಟೈನ್ಸ್ ಮಾಡಿ ಇಡ್ತಾರೆ. ಯಾವಾಗ ಬೇಕು ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಕೊಟ್ರೇಶ್ ನಂಗೆ ಹೇಳ್ತಿದ್ದಾರೆ, ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುವಾಗ ಫ್ಲಡ್ ಬರದಾಗಿ ಒಂದು ಫ್ಲೋ ಮಾಡ್ಲಿಕ್ಕೆ ಒಂದು ಚಾನಲ್ ಕೊಟ್ಟಿದ್ದಾರೆ. ಸೊ ವಾಟರ್ ಲೆವೆಲ್ ಇನ್ಕ್ರೀಸ್ ಆದಾಗ ಇನ್ನೊಂದು ಸೈಡ್ ಅದು ಫ್ಲೋ ಆಗ್ತದೆ. ಈ ಲೆವೆಲ್ ಗಿಂತ ಜಾಸ್ತಿ ಏನಾದರೂ ಆಯ್ತು ಅಂದ್ರೆ ಇಟ್ ವಿಲ್ ಗೋ ಔಟ್, ಫ್ಲೋ ಆಗುತ್ತೆ ಆ ಸೈಡ್. ಅಂತೂ ಇಂತೂ ಮನೆಗೆ ಬಂದೆವು. ಡೈರಿಯಿಂದ ತಂದ ಮಿಲ್ಕ್ ನೋಡಿ, ಇವರು 2.5 ಲೀಟರ್ಸ್ ಮಿಲ್ಕ್ ತಗೊಳ್ತಾರೆ. ಅದಕ್ಕೆ ಅವರು 115 ರೂಪೀಸ್ ಪೇ ಮಾಡ್ತಾರೆ 2.5 ಲೀಟರ್ಸ್ ಮಿಲ್ಕಿಗೆ. ಎಷ್ಟು ಫ್ರೆಶ್ ಕಾಣ್ತದಲ್ಲ. ನಿಮಗೆ ಕುಡಿವಾ ಅಂತ ಅನಿಸ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ನಂಗಂತೂ ಮಿಲ್ಕ್ ಇಷ್ಟ ಅಲ್ಲ ಮಾರೆ. ನಾನು ಇಂಡೈರೆಕ್ಟ್ಲಿ ಅದನ್ನು ಕನ್ಸ್ಯೂಮ್ ಮಾಡಿದೆ ಚಾ ರೂಪದಲ್ಲಿ. ಇಲ್ಲಿ ಕೊಟ್ರೇಶ್ ಒಂದು ಇಂಟ್ರೆಸ್ಟಿಂಗ್ ಗೇಮ್ ಮಾಡ್ತಾರೆ ಆಯ್ತಾ. ಕಡಲೆಯನ್ನು ಮೇಲೆ ಬಿಸಾಡಿ ಆನಂತರ ಅದನ್ನು ಬಾಯಲ್ಲಿ ಕ್ಯಾಚ್ ಮಾಡ್ತಾರೆ. ಎಷ್ಟು ಕಾನ್ಸಂಟ್ರೇಷನ್ ಇರಬೇಕಲ್ಲ ಇದು ಗೇಮ್ ಆಡ್ಲಿಕ್ಕೆ. ನಾನು ಟ್ರೈ ಮಾಡಿದೆ ಮಾರೆ. ಕಡಲೆ ಬಾಯಿ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಹೋಯ್ತು. ನಮಗೆ ಯಾವಾಗ ಇದು ಮಿಲ್ಕ್ ವಾಪಸ್ ಸಿಗ್ತದಂತ ನಮಗೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ನಾನು ಕಿಯಾರಾಗಿ ಫ್ರೆಶ್ ಮಿಲ್ಕ್ ಕೊಡ್ತಿದ್ದೇನೆ. ಅವಳು ಸಹ ಮಿಲ್ಕ್ ಕುಡಿದ್ರಲ್ಲಿ ತುಂಬಾ ಸ್ಲೋ ಆಯ್ತಾ ನನ್ನ ಹಾಗೆ. ತಂದೆ ತಾಯಿದ್ದು ಸ್ವಲ್ಪ ಮಕ್ಕಳಿಗೆ ಬರ್ಬೇಕಲ್ಲ. ಬ್ರೇಕ್ಫಾಸ್ಟ್ಗೆ ಸೌಮ್ಯ ಶಾವಿಗೆ ಉಪ್ಪಿಟ್ಟು ಮಾಡಿಲ್ಲ ಆಯ್ತಾ. ಇದ್ರ ಜೊತೆ ಪುಟಾಣಿ ಕಡ್ಲಿದ್ದು ಚಟ್ನಿ ಒಟ್ಟಿಗೆ ಕಲಸಿ ತಿಂದ್ರೆ ಅಂತೂ ಹೇಳುದೇ ಬೇಡ. ಸೂಪರ್ ಉಪ್ಪರ್ ಅಂತೇಳಿ ಹೇಳ್ಬೋದು. ಅಂತಿದ್ದು ಗಮ್ಮತ್ ಬ್ರೇಕ್ಫಾಸ್ಟ್ ಮಾಡಿ ಈಗ ನಾವು ಒಂದು ಎಲ್ಲಾದ್ರೂ ಡಿಫ್ರೆಂಟ್ ಪ್ಲೇಸಿಗೆ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ. ಹೊರಡುವಾಗ ನಡುವಲ್ಲಿ ಗಣಪತಿದು ವಿಸರ್ಜನೆಗೆ ರೆಡಿ ಆಗ್ತಾ ಇತ್ತಾಯ್ತಾ. ಊರಲ್ಲೆಲ್ಲ ಹೇಗೆ ತಯಾರಿ ಮಾಡ್ತಾರೆ, ಎಂತ ಗೊಂಬೆಗಳನ್ನೆಲ್ಲ ಇಡ್ತಾರೆ ನೋಡಿ ನೀವು. ಮ್ಯಾಂಗ್ಳೂರ್ ಶೈಲಿಗಿಂತ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತಾ. ಇದು ಹಳ್ಳಿ ಶೈಲಿ ಅಂತೇಳಿ ಹೇಳ್ಬೋದು. ನಮ್ಗೆಲ್ಲ ಇದು ಅಂತೂ ಕಂಪ್ಲೀಟ್ಲಿ ನ್ಯೂ. ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡ್ತಾರೆ, ಹೇಗೆ ವಿಸರ್ಜನೆ ಮಾಡ್ತಾರೆ ನಮ್ಗಂತೂ ಗೊತ್ತಿಲ್ಲ ಅಲ್ಲ. ಅದಕ್ಕೆ ನಾನು ಗಾಡಿಯಿಂದ ರಪಕ್ಕ ಇಳಿದು ನಿಮ್ಗೆ ಸಹ ಎಲ್ಲ ತೋರಿಸುವ ಅಂತೇಳಿ ಆಯ್ತು. ನಾನು ಮ್ಯಾಂಗ್ಳೂರಲ್ಲಿ ನೋಡಿದ್ದು ವಿಸರ್ಜನೆಗೆಲ್ಲ ಎಂತೆಲ್ಲ ಪ್ರಿಪ್ರೇಷನ್ಸ್ ಮಾಡ್ತಾರೆ, ಅದು ಸ್ವಲ್ಪ ಬೇರೆ ಇತ್ತು. ಇದು ಸ್ವಲ್ಪ ಹಳ್ಳಿ ಶೈಲಿಯಲ್ಲಿ ಇತ್ತು. ನೋಡಿ ಅಂತ ತುಂಬಾ ಖುಷಿ ಆಯ್ತು. ರೈಲ್ವೆ ವೀಲ್ ಮ್ಯಾನುಫ್ಯಾಕ್ಚರ್ ಮಾಡುದು ಎಲ್ಲಿ ಅಂತೇಳಿ ನೋಡಿ. ಇದೇ ಪ್ಲೇಸ್ ಅಲ್ಲಿ ರೈಲ್ವೆ ವೀಲ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕಾರ್ಖಾನೆ ಅಂತ ಹೇಳ್ಬೋದು. ಈ ಫ್ಯಾಕ್ಟರಿಯಲ್ಲಿ ವೀಲ್ಸ್ ಉಂಟಲ್ಲ, ಇಂಡಿಯನ್ ರೈಲ್ವೇಸ್ಗೆ ಸಹ ಮಾಡ್ತಾರೆ ಹಾಗೂ ಎಕ್ಸ್ಪೋರ್ಟ್ ಸಹ ಆಗ್ತದೆ ಇಂಟರ್ನ್ಯಾಷನಲ್ ರೈಲ್ವೇಸ್ಗೆ. ಇಲ್ಲಿ ನೋಡಿ ಕಾರ್ಸ್ ಅನ್ನು ಹೇಗೆ ಇಟ್ಟಿದ್ದಾರೆ ಶೋ ಪೀಸ್ ಆಗಿ ಅಲ್ಲ. ತುಂಬಾ ಚಿಕ್ಕದು ಕಾಣ್ತದೆ. ಇದೊಂದು ನಾರ್ಮಲ್ ಕಾರ್ದು ಸೈಜೇ ಹೇಳ್ಬೋದು. ಟೂರಿಸ್ಟ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೇಗೆ ಎಲ್ಲ ಪೋರ್ಟ್ರೇ ಮಾಡಿದ್ದಾರೆ ನೋಡಿ. ಇದು ಇರುವುದು ಯಲಹಂಕದಲ್ಲಿ ಆಯ್ತಾ. ತುಂಬಾ ಚಂದ ಹಾಗೂ ಅಟ್ರಾಕ್ಟಿವ್ ಆಗಿತ್ತು. ಹೋಗ್ತಾ ಹೋಗ್ತಾ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ರವರ ಸ್ಮಾರಕ ಸೈಡ್ ನಾವು ಬಂದಿದ್ದೇವೆ. ಜೋರ್ ಮಳೆ ಇದ್ದ ಕಾರಣ ನಂಗೆ ಇಳಿದು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ತೋರಿಸ್ತೇನೆ ನಿಮ್ಗೆ ಆ ಪ್ಲೇಸ್ ನೋಡಿ. ಇದುವೇ ಆ ಪ್ಲೇಸ್. ಫುಲ್ ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಿದ್ದಾರೆ ಇದನ್ನು. ನಾವೀಗ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಹೋಗ್ತಿದ್ದೇವೆ. ನೀವು ತುಂಬಾ ಲೊಕೇಶನ್ಸ್ ನೋಡಿರ್ಬೋದು, ಬ್ಯಾಂಗ್ಳೂರಲ್ಲಿ ಫೇಮಸ್ ಲೊಕೇಶನ್ಸ್ ಎಲ್ಲ ನೋಡಿರ್ಬೋದು ಅಂತ ನೆನೆಸ್ತೇನೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತಾ. ಇದು ಬರ್ಡ್ಸ್ ಆಫ್ ಪ್ಯಾರಡೈಸ್ ಯಾಕೆ ಅಂದರೆ ನಿಮಗೆ ಆನಿಮಲ್ಸ್ ಒಟ್ಟಿಗೆ ಇಂಟರಾಕ್ಟ್ ಮಾಡ್ಬೋದು, ಫೀಡ್ ಮಾಡ್ಬೋದು, ಪೆಟ್ ಮಾಡ್ಬೋದು. ಸೊ ಇದೇ ಈ ಪ್ಲೇಸ್ದು ಸ್ಪೆಷಾಲಿಟಿ ಆಯ್ತಾ. ಇಲ್ಲಿ ಡೈರೆಕ್ಟ್ ಎಂಟ್ರಿ ಅಂತೂ ಇಲ್ಲ, ಪ್ರೀ ಬುಕ್ಕಿಂಗ್ ಮಾಡಬೇಕು. ಅವರ ವೆಬ್ಸೈಟಿಗೆ ಹೋಗಿ ಪ್ರೀ ಬುಕ್ಕಿಂಗ್ ಮಾಡಿ ಮತ್ತೆ ಖಾಲಿ ಎಂಟ್ರಿ ಉಂಟು. ಇಲ್ಲಿ ಪ್ಲೇಸ್ ಅಂತೂ ತುಂಬ ದೂರ ಉಂಟು. ಸೊ ನಿಮ್ಮ ಹತ್ರ ಗಾಡಿ ಇದ್ರೆ ಅಂತೂ ಉತ್ತಮ, ಇಲ್ಲದ್ರೆ ಇಲ್ಲಿ ಹೋಗೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಫುಲ್ ಒಂದು ಹಳ್ಳಿದು ಇಂಟೀರಿಯರ್ ಅಲ್ಲಿ ಉಂಟಾಯ್ತಾ ಇದು. ಬಟ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ನಿಮ್ಮ ಮಕ್ಕಳಿಗೆ ಇಂಟರಾಕ್ಷನ್, ಅನಿಮಲ್ಸ್ ಇಂಟರಾಕ್ಷನ್ಸ್ ಅಂದರೆ ತುಂಬ ಇಷ್ಟ ಆದರೆ ಈ ಪ್ಲೇಸಿಗಂತೂ ಗ್ಯಾರಂಟಿ ಕೊಂಡೋಗಿ ಆಯ್ತಾ. ಅವರಿಗೆ ಇಷ್ಟ ಅಂತೂ ಆಗೇ ಆಗ್ತದೆ. ಕಿಯಾರಾ ಅಂತೂ ನನ್ನ ಆಪೋಸಿಟ್. ಆನಿಮಲ್ಸ್ ಅಂದರೆ ತುಂಬ ಪ್ರೀತಿ. ನಾನು ಎಷ್ಟು ಮೈಲಿ ದೂರ ಓಡ್ತೇನೆ ಅವಳು ಅಷ್ಟು ಮೈಲ್ ಹತ್ತಿರ ಓಡ್ತಾಳೆ ಆನಿಮಲ್ಸಿಗೆ. ಹಾಗೆ ನಾವು ಕಂಪ್ಲೀಟ್ಲಿ ಆಪೋಸಿಟ್ ಆಯ್ತಾ. ಅವಳಿಗೆ ಫೀಡ್ ಮಾಡೋದು, ಪೆಟ್ ಮಾಡೋದೆಲ್ಲ ತುಂಬ ಇಷ್ಟ. ನನ್ನ ಗಂಡನ ಹಾಗೆ ಅಂತ ಹೇಳ್ಬೋದು. ಅವ್ರ ಸಹ ಸೇಮ್, ಇವಳು ಸಹ ಸೇಮ್ ಟು ಸೇಮ್. ನೀವು ಗೂಗಲ್ ಮ್ಯಾಪ್ಸಲ್ಲಿ ಈಸಿಲಿ ಹಾಕಿ ಈ ಲೊಕೇಶನ್ಗೆ ಬರ್ಬೋದು. ನೀವು ನೆನೆಸ್ಬೋದು ಇಷ್ಟು ಇಂಟೀರಿಯರ್ ಯಾರು ಬರ್ತಾರೆ ಮಾರೇ ಅಂತೇಳಿ. ನಾವು ಸಹ ಹಾಗೆ ನೆನೆಸಿದ್ದೇವೆ, ಖಾಲಿ ನಾವು ಬರುದೇ ನಾನು ಇಲ್ಲಿ ಅಂತೇಳಿ.
ಆದ್ರೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಜನಸಂಖ್ಯೆ ನೋಡಿ ಉಂಟಲ್ಲ, ನಮ್ಗೆ ಗೊತ್ತಾಯ್ತು ಈ ಪ್ಲೇಸ್ಗೆ ಎಷ್ಟು ವ್ಯಾಲ್ಯೂ ಉಂಟು ಅಂತಿಲ್ಲಿ. ಇಲ್ಲಿ ಉಂಟಲ್ಲ, ನೀವು ಪ್ರೀ ಬುಕಿಂಗ್ ಮಾಡುವಾಗ ನೀವು ಎಂಟ್ರಿ ಆದಾಗವೇ ಬ್ಯಾಚಸ್ ಇರ್ತದೆ ಆಯ್ತಾ, ಬೇರೆ ಬೇರೆ ಟೈಮ್ಗೆ ಬ್ಯಾಚಸ್ ಇರ್ತದೆ. ನಿಮ್ಮನ್ನು ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಬಿಡುದಿಲ್ಲ, ಒಂದು 30 ಇಲ್ಲಾಂದ್ರೆ 50 ಬ್ಯಾಚ್ ಮಾಡ್ತಾರೆ. ಆ ಬ್ಯಾಚ್ಗೆ ಒಬ್ಬರು ಫೆಸಿಲಿಟೇಟರ್ ಇರ್ತಾರೆ, ಅವರೇ ನಿಮ್ಮನ್ನು ಎಲ್ಲ ಕಡೆ ಗೈಡ್ ಮಾಡಿ ಎಲ್ಲ ಅನಿಮಲ್ ಬಗ್ಗೆ ಅದರ ಜೆಂಡರ್ ಬಗ್ಗೆ ಹೇಳ್ತಾರೆ. And thank you for your precious time in our farm. As you can see, this is an animal farm. We are just not going to see and go. We are going to touch, interact and feed the animals. ಫಸ್ಟ್ ಗೆ ಒಂದು ಸೆಕ್ಷನ್ ಗೆ ತಂದ್ರ ಆಯ್ತಾ. ಈ ಸೆಕ್ಷನ್ ಅಲ್ಲಿ ಫುಲ್ ರಾಬಿಟ್ಸ್, ಬರ್ಡ್ಸ್, ಡಿಫ್ರೆಂಟ್ ವೆರೈಟಿ, ಡಿಫ್ರೆಂಟ್ ಸ್ಪೀಶೀಸ್ ಹೇಳ್ಬೋದು. ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದರ ಹ್ಯಾಬಿಟ್ಯಾಟ್, ಅದು ಎಲ್ಲಿ ಹುಟ್ಟಿದು, ಎಲ್ಲಿ ಅದರ ಒರಿಜಿನ್, ಎಲ್ಲ ಡೀಟೇಲ್ಸ್ ನಿಮಗೆ ಆ ಫೆಸಿಲಿಟೇಟರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮಗೆ ಆನಿಮಲ್ ಮುಟ್ಲಿಕ್ಕೆ ಚಾನ್ಸ್ ಉಂಟಾಯ್ತಾ. ನಿಮಗೆ ಎಲ್ಲಿ ಟಚ್ ಮಾಡಬೇಕು, ಹೇಗೆ ಅದನ್ನು ಹಿಡಿಬೇಕು ಅದನ್ನು ಸಹ ಹೇಳಿಕೊಡ್ತಾರೆ. ಎಲ್ಲರಿಗೆ ಸಹ ಚಾನ್ಸ್ ಕೊಡ್ತಾರೆ ಎಲ್ಲ ಆನಿಮಲ್ ಅನ್ನು ಮುಟ್ಟಿ ಟಚ್ ಮಾಡಿ ಫೀಲ್ ಮಾಡಿ ಹಾಗೂ ಇಂಟರಾಕ್ಟ್ ಮಾಡಲಿಕ್ಕೆ. ಮಕ್ಕಳ ಮುಖದಲ್ಲಿ ಖುಷಿ ನೋಡಿ ಅಂತೆ. ಇದೆಲ್ಲ ಅವ್ರಿಗೆ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ಆದ್ರೆ ಅಂತೂ ಹೆದರಿ ಹೋಗಿದ್ಲು, ಯಾಕಂದ್ರೆ ಅವಳು ನನ್ನಾಗಿ ಪ್ರಾಣಿಗಳಂದ್ರೆ ಸ್ವಲ್ಪ ದೂರ, ಬಟ್ ಅವಳು ಸಹ ತುಂಬಾ ಎಂಜಾಯ್ ಮಾಡಿದ್ಲು. ಸಿಯಾರಾ ಅಂತೂ ಆದ್ಯದು ಆಪೋಸಿಟ್, ಸೇಮ್ ಟು ಸೇಮ್ ಕಿಯಾರಾ ಅಂತ ಹೇಳ್ಬೋದು. ಈ ಇಬ್ಬರು ಯಾರ ಪ್ರಾಣಿಗಳನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಬೇಡ ಬೇಡ ನಮ್ಗೆ ಬೇಕು ಬೇಕು ಅಂತೀನಿ. ಖಾಲಿ ಸ್ವಲ್ಪ ಸೆಕೆಂಡ್ಸ್ ಕೊಡುದಾಯ್ತಾ ಪ್ರಾಣಿಗಳನ್ನು ಮುಟ್ಲಿಕ್ಕೆ, ಯಾಕಂದ್ರೆ ಎಲ್ಲರಿಗೂ ಸಹ ಚಾನ್ಸ್ ಬೇಕಲ್ಲ. ಈ ಪ್ರಾಣಿಗಳನ್ನು ಮುಟ್ಟಿ ಪೆಟ್ ಮಾಡೋಗುಂಟಲ್ಲ, ಒಂದು ಫೆಸಿಲಿಟೇಟರ್ ನಮ್ಮ ಹತ್ತಿರವೇ ಇರ್ತಾರೆ. ಅವರು ಹೇಳ್ತಾರೆ, ಡೇಂಜರ್ಸ್ ಹೇಳ್ತಾರೆ, ಮುಖವನ್ನು ಮುಟ್ಟಬಾರ್ದು, ಖಾಲಿ ಅದರ ಮೈಯನ್ನು ಮುಟ್ಟಬೇಕು, ಕಾಲನ್ನು ಹೇಗೆ ಇಡಬೇಕು ಪ್ರಾಣಿಗಳು ನಮ್ಮ ಕಾಲಲ್ಲಿ ಇಡುವಾಗ. ಸೊ ಎಲ್ಲ ನಮಗೆ ಡೀಟೇಲ್ಸ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇ ಖುಷಿಯ ವಿಷಯ. ಬೇರೆ ಬೇರೆ ಪ್ರಾಣಿಗಳದ್ದು ಅದರ ಹ್ಯಾಬಿಟೇಟ್ ಪ್ರಕಾರ ಸೆಕ್ಷನ್ಸ್ ಮಾಡಿದ್ದಾರೆ ಆಯ್ತಾ. ಆ ಸೆಕ್ಷನ್ಸ್ಗಳಿಗೆ ಒಂದು ಫೆಸಿಲಿಟೇಟರ್ ಇದ್ದಾರೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹಾಗೂ ನಮಗೆ ಗೈಡ್ ಮಾಡಲಿಕ್ಕೆ. ನೀವು ಇಲ್ಲಿ ಬರುವಾಗ ಉಂಟಲ್ಲ, ಒಳ್ಳೆ ಪ್ರಿಪೇರ್ ಆಗಿ ಬನ್ನಿ ಆಯ್ತಾ. ಒಳ್ಳೆ ರೆಸ್ಟ್ ಮಾಡಿ ಬನ್ನಿ, ಮತ್ತೆ ಬೇಗ ಬಂದಷ್ಟು ಉತ್ತಮ. ನಿಮಗೆ ತುಂಬ ಟೈಮ್ ಸಿಗ್ತದೆ ಸ್ಪೆಂಡ್ ಮಾಡಲಿಕ್ಕೆ. ಹಾಗೂ ಒಳ್ಳೆ ಮಸ್ಕಿಟೋ ರಿಪೆಲೆಂಟ್ಸ್ ಹಾಕಿಯೇ ಬನ್ನಿ, ಯಾಕಂದರೆ ತುಂಬ ನುಸಿ ಕಾಟ ಉಂಟು ಇಲ್ಲಿ. ಇವಳಿಲ್ಲಿ ಆಡಿಗೆ ತಿನ್ನಿಸ್ತಾ ಇದ್ದಾಳೆ ಆಯ್ತಾ. ತಿನ್ನು ಒಳ್ಳೆ ಉಂಟು, ಎಲ್ಲ ಫಿನಿಶ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ. ಮತ್ತೆ ಕ್ಲಾಪ್ ಬೇರೆ ಬೊಟ್ಟುದು ಅದು ತಿಂದ ಮೇಲೆ. ಇವಳಿಗೆ ಇದು ಅಂತೂ ಫೇವ್ರೆಟ್ ಹಾಬಿ ಅಂತೇಳಿ ಹೇಳ್ಬೋದು. ನೋಡಿ ಎಂತ ಸ್ಮೈಲ್ ಉಂಟು, ಎಂತ ಖುಷಿ ನೋಡಿ ಇವಳಿಗೆ ಪ್ರಾಣಿ ಜೊತೆ ಇಂಟರಾಕ್ಟ್ ಮಾಡಲಿಕ್ಕೆ. ನಿಮ್ಮ ಮಕ್ಕಳಿಗೆ ಸಹ ಇದು ತುಂಬ ಇಂಟ್ರೆಸ್ಟ್ ಇದ್ರೆ ಉಂಟಲ್ಲ, ಇಲ್ಲಿ ಅಂತೂ ಗ್ಯಾರಂಟಿ ಕೊಂಡೋಗಿ ಆಯ್ತಾ. ಬೆಳಿಗ್ಗೆಂದ ಈ ಪ್ರಾಣಿಗಳಿಗೆ ತಿಂದು ಬಚ್ಚಿ ಹೋಗಿರ್ಬೋದು ಮಾರೆ. ಎಲ್ಲ ಮಕ್ಕಳು ಬಂದು ತಿನ್ನಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಬ್ಯಾಚಸ್ ಸ್ಟಾರ್ಟ್ ಆಗೋದು 10:30ಗೆ ಆಯ್ತಾ. 10:30 to 4:30 ಬ್ಯಾಚ್ ಇದೆ. ಸೊ ಎಲ್ಲರೂ ಸಹ ಬಂದು ತಿನ್ನಿಸುದು ಈ ಪ್ರಾಣಿಗಳಿಗೆ. ಅವರಿಗೆ ಸಹ ತಿಂದು ಪೇಸಿ ಹೋಗಿರ್ಬೋದಲ್ಲ, ಅದು ಅದೇ ಹುಲ್ಲನ್ನು ಎಷ್ಟು ತಿನ್ನುದಲ್ಲ. ನೀವು ಇವಳ ಎಕ್ಸ್ಪ್ರೆಷನ್ಸ್ ಖಾಲಿ ನೋಡಿ, ಹೇಗೆ ತಿನ್ನಿಸ್ತಿದ್ದಾಳೆ. ನಾನು ಹೇಗೆ ಬೈತಾನೆ ಅವಳಿಗೆ, ಸೇಮ್ ರೀತಿಯಲ್ಲಿ ಅವಳು ಇವನಿಗೆ ಸಹ ಬೈತಾ ಇದ್ದಾಳೆ. ತಿನ್ನು ಬೇಗ ತಿನ್ನು, ಕಚ್ಚಿ ತಿನ್ಬೇಕು, ಕೆಳಗೆಲ್ಲ ಹಾಕಬಾರ್ದು ಅಂತ ಹೇಳ್ತಿದ್ದಾಳೆ. ನೋಡಿ ಹತ್ತಿರೋಗಿ ಪುನಃ ಕೊಂಡಾಟ ಮಾಡುದು, ಅದಕ್ಕೆ ಕಿಸ್ ಕೊಡ್ಲಿಕ್ಕೆ ಹೋಗುದು. ನನಗೆ ಭಯ ಮಾರಿ, ಇದು ನಾನು ಎಲ್ಲಿ ಇವಳನ್ನು ಕೆಳಗೆ ಹಾಕ್ತಾಳೆ ಅಂತೀನಿ. ನನ್ನ ಕ್ಯಾಟಗರಿಯಲ್ಲೆಲ್ಲ ಯಾರಿದ್ದೀರಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಎಲ್ಲ ಆನಿಮಲ್ಸ್ ಅನ್ನು ಇಂಟರಾಕ್ಟ್ ಆಗ್ಲಿಕ್ಕೆ ಬಿಡ್ತಾರೆ ಆಯ್ತಾ. ಖಾಲಿ ಆಸ್ಟ್ರಿಚ್ ಒಟ್ಟಿಗೆ ಇಂಟರಾಕ್ಟ್ ಆಗ್ಲಿಕ್ಕೆ ಬಿಡುದಿಲ್ಲ. ಮುಟ್ಬೋದು, ಹೊರಗಿಂದ ಮುಟ್ಬೋದು, ಮಾತಾಡಿಸ್ಬೋದು, ಕಷ್ಟ ಸುಖ ಮಾತಾಡ್ಬೋದು, ಮಾತ್ರ ಹೊರಗಿಂದ ಆಯ್ತಾ. ಒಳಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಹೋದ್ರೆ ಅದು ಓದಿತದಲ್ಲ, ಅದಕ್ಕೆ ಬಿಡ್ಲಿಲ್ಲ. ಈಗ ನಾವು ಈಮೋ ಅನ್ನು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಈಮೋ ಒಟ್ಟಿಗೆ ಕಷ್ಟ ಸುಖ ಮಾತಾಡುವ ಅಂತೇಳಿ ಹೋದೆವು. ಇವಳ ಖುಷಿ ನೋಡಿ ಈಮೋ ಅನ್ನು ನೋಡಿ. ಈಮುಗೆ ಆದಿತ್ತು ಏರೆಗಾವಿಯ ಒಂದು ಜೋಕ್ಲೇನ ಸಾವಾಸ ಅಂತೇಳಿ, ಅದು ಸ್ವಲ್ಪ ಆಚೆ ಹೋಯ್ತು. ಅದಕ್ಕೆ ಇವಳ ಎಕ್ಸ್ಪ್ರೆಷನ್ ನೋಡಿ.
ಈಮು ಆಸ್ಟ್ರಿಚ್ ಅಷ್ಟು ಜೋರಿಲ್ಲ ಆಯ್ತಾ, ಸ್ವಲ್ಪ ಪಾಪ. ಉಪದ್ರ ಕೊಟ್ರೆ ಯಾರು ಬಿಡ್ತಾರೆ? ನಾವು ಮನುಷ್ಯರಾಗಿಯೇ ಬಿಡುದಿಲ್ಲ, ಇನ್ನು ಪ್ರಾಣಿಗಳು ಬಿಡ್ತಾರಾ? ಉಪದ್ರ ಕೊಟ್ರೆ ಯಾವ ಪ್ರಾಣಿ ಸಹ ಬಿಡುದಿಲ್ಲ ಅಲ್ಲ. ನಾವು ಚಂದದಲ್ಲಿ ಮಾತಾಡಿದ್ರೆ ಅದು ಚಂದದಲ್ಲಿ ನಮ್ಮೊಟ್ಟಿಗೆ ಇಂಟರಾಕ್ಟ್ ಮಾಡ್ತಾ ಇರ್ತದೆ. ನಾನಂತೂ ಗೊತ್ತುಂಟಲ್ಲ, ದೂರದಿಂದಲೇ ವಿಡಿಯೋ ತೆಗೆಯುವುದಾಯ್ತಾ, ಮುಟ್ಲಿಕ್ಕೆ ಸ್ವಲ್ಪ ಭಯ ನಂಗೆ. ಈಗದಿಂದಲ್ಲ ಆಯ್ತಾ, ಚಿಕ್ಕದಿಂದಲೇ ನಂಗೆ ಪ್ರಾಣಿಗಳಂದ್ರೆ ಸ್ವಲ್ಪ ಭಯ. ದೂರದಿಂದ ನೋಡಿ ಅಡ್ಮೈರ್ ಮಾಡ್ತೇನೆ, ಹತ್ತಿರ ಹೋಗುವಾಗ ಹಾರ್ಟ್ ಸ್ವಲ್ಪ ಚಿಕ್ಕ ಆಗ್ತದೆ. ಇದು ಹಾರ್ಸ್ ಉಂಟಾರ, ಬಾರಿ ಓಲ್ಡ್ ಹಾರ್ಸ್ ಅಂತೆ, ಮತ್ತೆ ಬಾರಿ ಸ್ಟೆಮಿನಾರ್ ಉಂಟಂತೆ ಇದಕ್ಕೆ. ತುಂಬಾ ಜನರು ಪ್ರಾಣಿಗಳನ್ನ ಅರ್ಥ ಮಾಡಿ ಅದಕ್ಕೆ ತಕ್ಕ ಬಿಹೇವ್ ಮಾಡ್ತಿದ್ರು. ಮಾತ್ರ ಕೆಲವರು ಇದ್ದಾರಲ್ಲ, ಯಾವತ್ತು 1-2 ಜನ ಇರ್ತಾರಲ್ಲ, ಉಪದ್ರ ಕೊಡುದು ಮಾರೆ, ಕೊಂಬು ಎಳೆಯುವುದು, ತೂಡುದು. ನೋಡಿ ಇಲ್ಲಿ ಸಹ ಹಾಗೆ ಆದದ್ದು. ಅಂತವ್ರಿಗೆಲ್ಲ ಬಿಡುದಿಲ್ಲಲ್ಲ ಪ್ರಾಣಿಗಳು ಸಹ, ಸ್ವಲ್ಪ ಖರ್ಚಿಗೆ ಕೊಟ್ಟೇ ಕಲಿಸ್ತದೆ. ಇದು ಪೋನಿ ಆಯ್ತಾ, ಇದು ತುಂಬಾ ಕ್ಲೀನ್ ಅಂತೆ, ಡೈಲಿ ಸ್ನಾನ ಮಾಡ್ತದಂತೆ. ಸ್ನಾನ ಅಂದ್ರೆ ಹೇಗೆ, ನೀರಲ್ಲ, ಸ್ಯಾಂಡ್ ಇಲ್ಲದ್ರೆ ಮಡ್ಡಲ್ಲಿ ಸ್ನಾನ ಮಾಡಿ ಬಿಡ್ತದೆ, ತನ್ನನ್ನು ತಾನು ಸ್ವಚ್ಛ ಮಾಡಿಕೊಳ್ತದೆ. ಅದರಿಂದಾಗಿ ಇದರ ಮೇಲೆ ಯಾವ ಇನ್ಸೆಕ್ಟ್ಸ್ ಹಾಗೂ ಪ್ಯಾರಸೈಟ್ಸ್ ಎಂತ ಸಹ ಆಗುದಿಲ್ಲ ಅಂತೆ, ಯಾಕಂದ್ರೆ ಇದು ಅದನ್ನು ಅಷ್ಟು ಕ್ಲೀನ್ ಇರ್ತದೆ ಅಂತ ಹೇಳಿದ್ರು. ಪೋನಿ ಸ್ವಲ್ಪ ಮುಸುಂಟು ಹೊರಗೆ ಹಾಕಿತ್ತಾಯ್ತಾ, ಇವಳು ಬೈದು ನೋಡಿ, ಸುಮ್ಮನಿರ್ಬೇಕು, ಮುಸುಂಟು ಒಳಗೆ ಹಾಕು ಅಂತ ಹೇಳುದು. ಒಂದು ಖುಷಿ ಎಂತ ಗೊತ್ತುಂಟಾ, ಈಚ್ ಅಂಡ್ ಎವ್ರಿ ಪ್ರಾಣಿ, ರೆಪ್ಟೈಲ್ ಇರ್ಲಿ, ಬರ್ಡ್ ಇರ್ಲಿ, ಅದರ ಡೀಟೇಲ್ಸ್ ಉಂಟಲ್ಲ ತುಂಬಾ ಕ್ಲಿಯರ್ ಆಗಿ ಕೊಡ್ತಾರೆ ಆಯ್ತಾ. ಅದರ ಹ್ಯಾಬಿಟೇಟ್ ಇರ್ಲಿ, ಅದು ಹೇಗೆ ಬಿಹೇವ್ ಮಾಡ್ತದೆ ನಮ್ಮನ್ನು ನೋಡುವಾಗ, ಶೈ ಉಂಟಾ, ಖುಷಿಯಲ್ಲಿ ಬರ್ತದ, ಎಲ್ಲ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸೆಕ್ಷನ್ ನೋಡಿ ಮಾರೆ, ನೆಕ್ಸ್ಟ್ ಸೆಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಯ್ತಾ. ಸ್ನೇಕ್ಸ್, ಚೆಮಿಲಿಯನ್ಸ್, ಇಂಥ ರೆಪ್ಟೈಲ್ಸ್ ಎಲ್ಲ ಆಯ್ತಾ. ನಂಗಂತೂ ತುಂಬಾ ಚಿಕ್ಕ ಆಗ್ತಿತ್ತು, ಧೈರ್ಯ ಇರ್ಲಿಲ್ಲ ಹಿಡಿಲಿಕ್ಕೆ. ಕೊಟ್ರೇಶ್ ಹಿಡಿದ್ರು, ಸ್ನೇಕ್ ಅನ್ನು ಲೈಫ್ ಅಲ್ಲಿ ಹಿಡಿಲಿಲ್ಲ, ಇದೇ ಫಸ್ಟ್ ಟೈಮ್. Talk to me. Very good. What animal did you like the most? What animal did you like the most? Talk to me. Just talk to me. You didn't like any animal. ನಾವಂತೆ ಹೆದರಿದೆ ಮಾರೆ. ಹಾವೇ ಅಲ್ಲ ಮಾರೆ, ಹುಚ್ಚೆ ಅಲ್ಲ ಮಾರೆ. ಪಾಪ ಇರ್ಲಿ ಜೋರಿರ್ಲಿ, ಅದು ಹುಚ್ಚೆ ಅಲ್ಲ ಮಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಮಗಳು ಕೂಗ್ತಾ ಇದ್ದಾಳೆ, ಅಯ್ಯೋ ನನ್ನ ಅಮ್ಮ ಹೋಗೇ ಬಿಟ್ಲ ಅಂತೇಳಿ ಕೂಗ್ತಾ ಇದ್ದಾಳೆ. ಅವಳು ನೆನ್ಸಿದ್ದು ಹಾವು ನಂಗೆ ಕಚ್ಚೇ ಬಿಟ್ಟಿತು ಅಂತೇಳಿ. ನನ್ನ ಫ್ರೆಂಡ್ ನೋಡಿ, ಇವಳು ಫಸ್ಟೇ ಅಗ್ರಿಮೆಂಟ್ ಮಾಡಿದಳು, ತಲೆ ನಿಮ್ಗೆ ಮೈ ನಂಗೆ ಅಂತೇಳಿ. ಇವಳು ಖಾಲಿ ಮೈ ಮತ್ತೆ ಬೀಲ ಹಿಡಿದು ನಿಂತಿದ್ದಾಳೆ. ಲೈಫ್ ಟೈಮಲ್ಲಿ ಒಮ್ಮೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ, ಡೈಲಿ ಹಿಡಿಲಿಕ್ಕೆ ಸಿಗ್ತದ ಮಾರೆ ಹಾವೆಲ್ಲ ಅಲ್ಲ. ಅದ್ರ ನಂತರ ಒಂದು ದೊಡ್ಡ ಏರಿಯಾಗೆ ಬಂದೆವು ಆಯ್ತಾ. ಇಲ್ಲಿ ರಾಶಿ ಡಿಫ್ರೆಂಟ್ ಟೈಪ್ದು ಪಕ್ಷಿಗಳಾಯ್ತಾ. ಯಾವುದು ಪಕ್ಷಿ ಬೇಕು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾವು ಅದಕ್ಕೆ ಊಟ ಹಾಕಿ ಅದನ್ನು ಟೇಮ್ ಮಾಡ್ಬೋದು, ಪೆಟ್ ಮಾಡ್ಬೋದು, ಮಾತಾಡಿಸ್ಬೋದು, ಅದರೊಟ್ಟಿಗೆ ಸ್ವಲ್ಪ ಇಂಟರಾಕ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈ ಏರಿಯಾದಲ್ಲಿ ನಮ್ಮ ಎನರ್ಜಿ ಲೆವೆಲ್ ಉಂಟಲ್ಲ ಆದಷ್ಟು ಲೋ ಇಡ್ಬೇಕಾಯ್ತಾ. ನಮ್ಮ ಎನರ್ಜಿ ತಾಕತ್ತೆಲ್ಲ ನಾವು ಇಲ್ಲಿ ತೋರಿಸ್ಲಿಕ್ಕೆ ಹೋದ್ರೆ ಉಂಟಲ್ಲ, ಪಕ್ಷಿಗಳೆಲ್ಲ ಸೇರಿ ನಮ್ಮನ್ನು ಕೆಳಗೆ ದೂಡಿ ಬಿಡ್ತದೆ. ಅದಕ್ಕೆ ಅವ್ರು ಸುರೇ ಹೇಳಿದ್ದಾರೆ, ನಿಮ್ಮ ಎನರ್ಜಿ ಲೆವೆಲ್ ಆದಷ್ಟು ಲೋ ಇಡಿ ಅಂತ ಹೇಳಿದ್ದಾರೆ. ಅಂತೂ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ಹೋಗಿ ಬಂದೆವಾಯ್ತಾ. ಇದು ಸಮಥಿಂಗ್ ನ್ಯೂ, ನಾನು ಸಹ ನೋಡಿರ್ಲಿಲ್ಲ ಹೀಗೆ ಇಂಟರಾಕ್ಟ್ ಎಲ್ಲ ಮಾಡಿದ್ದು. ನಾನು ತುಂಬಾ ರೇರ್. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು. ಅವಳು ಒಂದೊಂದು ಆನಿಮಲ್ ಅನ್ಸ ಬಿಡ್ಲಿಲ್ಲ, ಎಲ್ಲ ಆನಿಮಲ್ ಜೊತೆ ಮಾತಾಡಿ ಕಷ್ಟ ಸುಖ ಎಲ್ಲ ಮಾತಾಡಿ ಬಂದ್ಲು. ಸ್ನಾನ ಎಲ್ಲ ಮಾಡಿ ಆಯ್ತು. ಆದ್ರೆ ಸಹ ನಂಗೆ ಕೈಯಲ್ಲಿ ಇದು ಸಹ ಹಾವು ಕೂತಿದೆ ಅಂತ ಆಗ್ತಾ ಉಂಟು. ಅದ್ರ ಮೂವ್ಮೆಂಟ್ ಎಲ್ಲ ತುಂಬಾ ಡಿಫ್ರೆಂಟ್ ಅಲ್ಲ, ಒಂದ್ ಟೈಪ್ ಅದರ ಎಕ್ಸ್ಪೀರಿಯನ್ಸ್ ಮರೀಲಿಕ್ಕೆ ಆಗುದಿಲ್ಲ ನಂಗೆ, ಲೈಫ್ ಲಾಂಗ್ ಮರೀಲಿಕ್ಕೆ ಆಗುದಿಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮೆಲ್ಲ ಹೋಗುದು. ಅದಕ್ಕೆ ಸಹ ನನ್ನನ್ನು ನೋಡುವಾಗ ಜೀಬ್ರಾ ನೋಡಿದಾಗ ಆಯ್ತೇನ, ನಾನು ಜೀಬ್ರಾ ತರ ಬಟ್ಟೆ ಹಾಕಿದ್ದೆ ಅಲ್ಲ, ಬಾರಿ ಪ್ರೀತಿ ಮೇಲವರೆಗೆ ಬಂದಿದೆ. ಅವ್ರ ಮಿನಿ ತೆಗೆಯೋದಿಲ್ಲದ್ರೆ ನಂಗೆ ತಿರುಗಿಸಿ ಬಿಡ್ತಿತ್ತು ಅದು. ಶೇರ್ ಮಾಡಿ ಆಯ್ತಾ, ಆದಷ್ಟು ಶೇರ್ ಮಾಡಿ ಈ ವ್ಲಾಗ್. ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡಿ ಆಯ್ತಾ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೋರ್ಸ್ ಇಲ್ಲ. ಇವಾಗ ಕಮೆಂಟ್ಸ್ ಎಲ್ಲ ನೋಡುವಾಗ ಉಂಟಲ್ಲ, ನಂಗಂತೂ ತುಂಬಾ ಖುಷಿ ಆಗ್ತದೆ. ಒಬ್ಬರು ನಂಗೆ ಬೈದ್ರು ಉಂಟಲ್ಲ, ಇಷ್ಟು ಜನ ಇದ್ದಾರೆ ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ. ಅದನ್ನಂತೂ ನೋಡಿ ಅಂತೂ ನಂಗೆ ತುಂಬಾ ಮೋಟಿವೇಶನ್ ಫೀಲ್ ಆಗ್ತದೆ, ಹಾಗೂ ತುಂಬಾ ನಂಗೆ ಪುಷ್ ಮಾಡ್ತದೆ ನೆಕ್ಸ್ಟ್ ವ್ಲಾಗ್ ಬೇಗ ಹಾಕ್ಲಿಕ್ಕೆ ಆಯ್ತಾ. ತುಂಬಾ ಥ್ಯಾಂಕ್ಸ್. ಎಲ್ಲ ಕಮೆಂಟ್ಸಿಗೆ ಥ್ಯಾಂಕ್ಸ್. ಯಾಕಂದ್ರೆ ಕಮೆಂಟ್ ಮಾಡ್ಲಿಕ್ಕೆ ಸಹ ನೀವು ಇಷ್ಟು ಪ್ರೀತಿ, ಇಷ್ಟು ಟೈಮ್ ನಂಗೆ ಕೊಡ್ತೀರಲ್ಲ, ಅದೇ ದೊಡ್ಡದು. ತುಂಬಾ ಥ್ಯಾಂಕ್ಸ್ ಆಯ್ತಾ ನಿಮ್ಮೆಲ್ಲರಿಗೆ ಸಹ. ಹಾಗಾದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಕ್ಕುವಲ್ಲ.
ಅಷ್ಟೊರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.